ನಮ್ಮ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ನಿಮ್ಮ ಉತ್ಸಾಹವನ್ನು ನೋಡಿದರೆ ನನಗೆ ರಕ್ಷಾ ರಾಮಯ್ಯ 100 ಗೆಲ್ತಾರೆ ಅಂತಕ್ಕಂಥ ರಕ್ಷಾ ರಾಮಯ್ಯನವರ ವಿರುದ್ಧ ಒಬ್ಬ ಭ್ರಷ್ಟಾಚಾರಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಗೆ ಕೊಂಡ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳು ಕೊರೋನಾ ರೋಗಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದಂತ ಸಾಮಗ್ರಿಗಳು ಅದರ ರೋಗ ಬಂದಂತ ಸಂದರ್ಭದಲ್ಲೇ ಲೂಟಿ ಹೊಡೆದು ಬಿಟ್ಟರು. ಅವರು ರಕ್ಷಾರಾಮಯ್ಯನ ವಿರುದ್ಧ ಈಗ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯ ಅಭ್ಯರ್ಥಿ. ನೀವು ಯೋಚನೆಯನ್ನು ಮಾಡಬೇಕು. ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕವಾದಂತ ರಕ್ಷಾರಾಮಯ್ಯ ಬೇಕಾ, ಕೊರೋನಾ ರೋಗದಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡದಂತ ಭ್ರಷ್ಟಾಚಾರಿ ಬೇಕಾ? ನಾನು ವಿರೋಧ ಪಕ್ಷದ ನಾಯಕನಾಗಿ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದೆ. ಸುಮಾರು 4,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇದರಲ್ಲಿ ಯಡಿಯೂರಪ್ಪ ಮತ್ತೆ ಆರೋಗ್ಯ ಸಚಿವರು ಶಾಮೀಲಾಗಿದ್ದಾರೆ. ಇದನ್ನ ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದೆ. ಆಗ ಒಪ್ಪಲಿಲ್ಲ ಸರ್ಕಾರ, ತನಿಖೆ ಆಗಲಿಲ್ಲ. ನಾನು ಹೇಳಿದ್ದೆ ಅವತ್ತು, ಒಂದು ವೇಳೆ ನೀವು ಮಾಡದೆ ಹೋದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ತನಿಖೆಯನ್ನ ಮಾಡಿಸ್ತೇವೆ ಅಂತೇಳಿ ಇವತ್ತು ನ್ಯಾಯಾಂಗ ತನಿಖೆಯನ್ನು ಪ್ರಾರಂಭ ಮಾಡಿಸಿದ್ದೇವೆ. ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯ ಇದೆ. ಅದರಿಂದ ನಾವೇನು ನ್ಯಾಯಾಂಗ ತನಿಖೆ ಮಾಡಿಸ್ತಾ ಇದ್ದೀವಿ, ಆ ನ್ಯಾಯಾಂಗ ತನಿಖೆಯಲ್ಲಿ ಬಿದ್ದೇ ಬೀಳ್ತಾರೆ. ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ. ನಿಮ್ಮೆಲ್ಲರ ಅಭಿಲಾಷೆಯಂತೆ ಅವರನ್ನ
ನೀವು ಏನ್ ಹೇಳ್ತೀರಿ ಅದನ್ನ ಮಾಡೋಣ. ಬಿಜೆಪಿ ಪಕ್ಷ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಏನಾದರೂ ಬಡವರಿಗೆ ಮಾಡಿದರ, ಸಹಾಯ ಮಾಡಿದರ, ರೈತರಿಗೆ ಸಹಾಯ ಮಾಡಿದರ, ಹೆಣ್ಮಕ್ಕಳಿಗೆ ಸಹಾಯ ಮಾಡಿದರ, ರೈತರಿಗೆ ಸಹಾಯ ಮಾಡಿದರ? ಯಾವ ವರ್ಗದ ಜನರಿಗೂ ಕೂಡ ಮಾಡಲಿಲ್ಲ. ಕೊಟ್ಟ ಮಾತನ್ನ ಈಡೇರಿಸಲಿಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಕ್ಕಬಂದು ಈ ದೇಶದ ಎಲ್ಲ ಕುಟುಂಬಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಅವರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು. ಹಾಕಿದ್ರ ಹೆಣ್ಮಕ್ಕಳಿಗೆ ಹೇಳಿದ್ರು ಒಳ್ಳೆ ದಿನ ಬರ್ತದೆ, ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸ್ತೇವೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗ್ಬಿಡ್ತವೆ ಅಂತ ಹೇಳಿದ್ರು. ಆದರೆ ಅದಕ್ಕೆ ಬದಲಾಗಿ 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ ಇತ್ತು. 57 ರೂಪಾಯಿ ಇತ್ತು. ಇವತ್ತು 95 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ ಇತ್ತು. ಇವತ್ತು 950 ರೂಪಾಯಿ. ಮೋದಿಜಿ ಎಲ್ಲಿ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರಲ್ಲ, ಎಲ್ರಿ ಬಂತು? ಬಡವರು ಇವತ್ತು ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಆ 5 ಗ್ಯಾರಂಟಿಗಳ ಕಾರಣಗಳಿಗೆ ನಾನು ಡಿ.ಕೆ. ಶಿವಕುಮಾರ್ ಸೈನ್ ಮಾಡಿದ್ದು. ನಾವು ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ ಅಂತೇಳಿ, ಮೊದಲನೇ ವರ್ಷನೇ ಅವೆಲ್ಲರೂ ಕೂಡ ಜಾರಿ ಕೊಡ್ತೀವಿ ಅಂತ ಹೇಳಿದ್ದು. ಇವತ್ತು ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೋ ಇಲ್ಲ? ಶಕ್ತಿ ಯೋಜನೆ 191 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಧರ್ಮಸ್ಥಳ ಹೆಗ್ಡೆಯವರು ಪತ್ರ ಬರೆದರು ನನಗೆ, ಸಿದ್ದರಾಮಯ್ಯನವರೇ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿ, ಫ್ರೀ ಬಸ್ ಪ್ರಯಾಣ ಮಾಡಿ ತೀರ್ಮಾನ ಮಾಡಿ. ಇವತ್ತು ಅದರಿಂದ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ದೇವಸ್ಥಾನಗಳ ಆದಾಯ ಜಾಸ್ತಿ ಆಗಿದೆ. ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯಾಪಾರ ಜಾಸ್ತಿ ಆಗಿದೆ ಅಂತೇಳಿ ನನಗೆ ಪತ್ರ ಬರೆದರು. ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ನನಗೆ ಆಶೀರ್ವಾದವನ್ನು ಕೂಡ ಮಾಡಿದರು. ಶಕ್ತಿ ಯೋಜನೆಯನ್ನ
ಜೂನ್ ತಿಂಗಳಲ್ಲೇ ಜಾರಿ ಕೊಟ್ಟು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಇಲ್ಲಿ KH ಮುನಿಯಪ್ಪನವರು ಇದ್ದಾರೆ. ಅನ್ನಭಾಗ್ಯ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ನಾನು ಮುನಿಯಪ್ಪನವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮ್ಯಾನೇಜರ್ ಅವರಿಗೆ ನಾವು ಅವ್ರನ್ನ ಕರೆಸಿ ಮಾತನಾಡಿ ಅಕ್ಕಿ ಸಿಗ್ತದ, ಪುಕ್ಕಟೆ ಕೊಡಬೇಡಿ, ಅಕ್ಕಿನ ನಮಗೆ 34 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತ ಹೇಳೋದು ಒಪ್ಕೊಂಡ್ರು ಅವರು. ಆದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು. ನಾನು ಮುನಿಯಪ್ಪನವರನ್ನು ಕಳಿಸಿದೆ, ಕೇಂದ್ರ ಸಚಿವರ ಜೊತೆ ಮಾತಾಡಿ ಅಕ್ಕಿ ಏನಾದ್ರು ಪ್ರಯತ್ನ ಮಾಡ್ರಿ ಅಂತ ಹೇಳಿದೆ. ಆದ್ರೆ ಕೊಡ್ಲಿಲ್ಲ. ಪಂಜಾಬ್ ಮುಖ್ಯಮಂತ್ರಿ ಮಾತಾಡಿದೆ, ಅಕ್ಕಿ ಸಿಗ್ಲಿಲ್ಲ. ಛತ್ತೀಸ್ಗಢ ಮುಖ್ಯಮಂತ್ರಿ ಮಾತಾಡಿದೆ, ಅವರು ಅಕ್ಕಿ ಕೊಡ್ಲಿಲ್ಲ. ತೆಲಂಗಾಣ ಮುಖ್ಯಮಂತ್ರಿ ಮಾತಾಡಿದೆ, ಅಕ್ಕಿ ಸಿಗ್ಲಿಲ್ಲ. ಆಂಧ್ರದ ಮುಖ್ಯಮಂತ್ರಿ ಜೊತೆ ಮಾತಾಡಿದೆ, ಅಕ್ಕಿ ಸಿಗ್ಲಿಲ್ಲ. ಮುನಿಯಪ್ಪನವರು ಅಲ್ಲೋಗಿ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ ಅವರು. ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದು, ಅಕ್ಕಿ ಬದಲು ಪ್ರತಿ ಒಬ್ಬರಿಗೆ 170 ರೂಪಾಯಿ ಕೊಡಬೇಕು ತಿಂಗಳಿಗೆ ಅಂತ ಹೇಳಿ ತೀರ್ಮಾನ ಮಾಡೋದು. ಆಮೇಲೆ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮ, ಅದನ್ನು ಜುಲೈ ತಿಂಗಳಲ್ಲೇ ಜಾರಿ ಕೊಟ್ಟು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್, ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಆ ದುಡ್ಡು ಬಡವರಿಗೆ ಉಳಿತಾಯ ಆಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು, ಗೃಹ ಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿತ್ತು. ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. 24,000 ರೂಪಾಯಿ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತೆ ಯುವ ನಿಧಿ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಅದನ್ನ ಶಿವಮೊಗ್ಗದಲ್ಲಿ ಅದಕ್ಕೆ ಚಾಲನೆಯನ್ನ ಕೊಟ್ಟು, ಇವೆಲ್ಲ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಿದ್ದೀವಿ. ಬಿಜೆಪಿಯವರು ಹೇಳ್ತಾರೆ ಈ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಟೀಕೆ ಮಾಡಿದ್ರು. ಆಗ ಈ ಟೀಕೆ ಈಗ ಏನಂತಾರೆ ಅಂತಂದ್ರೆ, ಇದು ತಾತ್ಕಾಲಿಕ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, ತಾತ್ಕಾಲಿಕ. ಲೋಕಸಭಾ ಚುನಾವಣೆ ಆದಮೇಲೆ ಇದನ್ನ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳಿದೆ, ಇದು ಬಾಲಿಶವಾದಂತ ಹೇಳಿಕೆ, ಇದು ಹೊಟ್ಟೆ ಕಿಚ್ಚಿನಿಂದ ಹೇಳ್ತಕ್ಕಂಥ ಹೇಳಿಕೆ ಇದು. ನಾನು ಇವತ್ತು ನಿಮಗೆ ಭರವಸೆಯನ್ನು ಕೊಡ್ತೇನೆ, ನಮ್ಮ ಪಕ್ಷ ಎಲ್ಲಿವರೆಗೆ ಅಧಿಕಾರದಲ್ಲಿರುತ್ತದೆ ಅಲ್ಲಿವರೆಗೆ ಈ 5 ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ. ನೇಕಾರರಿಗೆ ಸಹಾಯ ಮಾಡತಕ್ಕಂಥದ್ದು ನಮ್ಮ ಸರ್ಕಾರ. ವಿದ್ಯುತ್ತನ್ನ 10 HP ವರೆಗೆ ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಬಿಜೆಪಿಯವರು ಏನ್ ಮಾಡಿದ್ದಾರೆ?
ಅವ್ರು ಓಟ್ ಹಾಕ್ಬೇಕಾ? ಓಟ್ ಹಾಕ್ಬಾರದು. ನಾನು ಹೋದ ಸಾರಿ ಲೋಕಸಭೆಗೆ ಬಿಜೆಪಿಯವರು 25 ಜನರನ್ನು ಕಳಿಸಿಕೊಟ್ರಿ. ಸುಮಲತಾ ಇಂಡಿಪೆಂಡೆಂಟ್ ಆಗಿದ್ರು, ಅವರು ಬಿಜೆಪಿ ಸೇರ್ಕೊಂಡ್ರು. ಈಗ ಜೆಡಿಎಸ್ ನವರು ಕೂಡ ಸೇರ್ಕೊಂಡಿದ್ದಾರೆ, ಪ್ರಜ್ವಲ್ ರೇವಣ್ಣನು ಕೂಡ ಸೇರ್ಕೊಂಡಿದ್ದಾರೆ. 27 ಜನ ಇವತ್ತು ಬಿಜೆಪಿ ಮತ್ತು ಅವರ ಸಂಗಡಿಗರಿದ್ದಾರಲ್ಲ, ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಪ್ರಸ್ತಾಪ ಮಾಡಿದಾರ? ಯಾವತ್ತಾರು ಮಾಡಿದಾರ? ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಮಾತನಾಡುವವರು ಲೋಕಸಭೆಗೆ ಹೋಗ್ಬೇಕು ಹೊರತು ಬಾಯಿ ಮುಚ್ಚಿಕೊಂಡು ಕೂತಿರ್ತಕ್ಕಂಥವ್ರು ಹೋಗಬಾರದು. ನಿಮ್ಮ ಧ್ವನಿಯಾಗಿ ಕನ್ನಡಿಗರ ಧ್ವನಿಯಾಗಿ ರಕ್ಷಾ ರಾಮಯ್ಯನವರನ್ನ ನೀವು ಕಳಿಸಿದ್ರೆ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ನೀವು ಪರವಾಗಿ ಮಾತನಾಡುತ್ತಾರೆ. ಬರಗಾಲ ಬಂತು, ಕರ್ನಾಟಕದಲ್ಲಿ ಬರಗಾಲ ಬಂತು. ಇವತ್ತಿನವರಿಗೆ ₹1 ಕೊಟ್ಟಿಲ್ಲ. 6 ತಿಂಗಳಾಯ್ತು. ನಾವು ಮನವಿ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನ NDRF ಇಂದ ಬಿಡುಗಡೆ ಮಾಡ್ರಿ ಅಂತೇಳಿ ವಾಗದ್ರು ಕೂಡ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಕೊಡ್ಲಿಲ್ಲ, ಅಮಿತ್ ಶಾ ಅವರು ಕೊಡ್ಲಿಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೊಡ್ಲಿಲ್ಲ. ಅದ್ರ ಬದಲಿಗೆ ಸುಳ್ಳು ಹೇಳಿದ್ರು. ಇವತ್ತು ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ತೋರಿದೆ, ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಈ ಅನ್ಯಾಯ ಸರೋಗ್ಬೇಕಾದರೆ ಬಿಜೆಪಿ ಸೋಲ್ಲೇಬೇಕು. ಬಿಜೆಪಿ ಸೋಲ್ಲೇಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅಂತಕ್ಕಂಥ ಮಾತುಗಳನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕಳೆದ ವೆಂಕಟರಮಣ MLA ಆಗಿರುವಾಗ ಬಳ್ಳಾರಿ ಅಭಿವೃದ್ಧಿ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿಗಳನ್ನ ವಿಶೇಷ ಏನಪ್ಪ 32,000 ಮನೆಗಳನ್ನ ಬಡವರಿಗೆ ಕಟ್ಕೊಡ್ಲಿಕ್ಕೆ ಮಾಡಿದವರು. ಬಿಜೆಪಿ ಅವರ ಕಾಲದಲ್ಲಿ ಒಂದೇ ಒಂದು ಮನೆ ಹೊಸ ಮನೆಯನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಬಡವರ ಬಗ್ಗೆ ಏನೂ ಕಾರ್ಯಕ್ರಮ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಹೇಳುತ್ತಾರೆ, ಈ ಗ್ಯಾರಂಟಿಗಳಿಂದ ಹಳ್ಳಿಗಾಡಿನ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ. ನಾನು ಕೇಳ್ತೀನಿ, ಇಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದೀರಿ ನಮ್ಮ ಈ ತರ ಹೇಳ್ಬೋದು. ಅವರು ತಕ್ಕ ಉತ್ತರ ಕೊಡಬೇಕು ಬೇಡ? ನೀವು ತಕ್ಕ ಉತ್ತರ ಕೊಡಬೇಕು ಬೇಡ? ಅದಕ್ಕೋಸ್ಕರ 26ನೇ ತಾರೀಕು ಚುನಾವಣೆ ನಡೀತಾ ಇದೆ. ಅವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಕ್ರಮ ಸಂಖ್ಯೆ 3, ಅವರ ಚಿಹ್ನೆ ಹಸ್ತದ ಗುರುತಿಗೆ ವೋಟ್ ಹಾಕಿ ರಕ್ಷಾ ರಾಮಯ್ಯನವರನ್ನ ಕಳಿಸಿಕೊಡಬೇಕು. ಭ್ರಷ್ಟಾಚಾರಿಯನ್ನ ಸೋಲಿಸಬೇಕು. ಮಾಡ್ತೀರಿ ಅಲ್ವಾ? ಇಷ್ಟನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ, ಇಷ್ಟೊತ್ತಾದ್ರೂ ಕೂಡ ಇವೆಲ್ಲ ರೋಡ್ ಶೋ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಿ. ರಕ್ಷಾರಾಮಯ್ಯನವರನ್ನ ಗೆಲ್ಲಿಸ್ತೀವಿ, ಆಶೀರ್ವಾದ ಮಾಡ್ತೀವಿ ಅಂತೇಳಿ ಹೇಳಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.